ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಚಹಾವನ್ನು ಮತ್ತೆ ಬಿಸಿ ಮಾಡಿ ಕುಡಿಯುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಮೂತ್ರಪಿಂಡ, ಹೃದಯ, ಶ್ವಾಸಕೋಶ, ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಡಿ, ಯಕೃತ್. ಎರಡನೆಯ ಪ್ರಶ್ನೆ, ಯಾವ ಹಣ್ಣಿನ ಹೂವಿನ ವಾಸನೆಯಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಸೇಬು ಹೂವ, ಗುಲಾಬಿ ಹೂವ, ದ್ರಾಕ್ಷಿ ಹೂವ, ಬಾಳೆ ಹೂವ. ಸರಿಯಾದ ಉತ್ತರ ಆಪ್ಷನ್ ಎ, ಸೇಬು ಹೂವ. ಮೂರನೆಯ ಪ್ರಶ್ನೆ, ಉಪ್ಪು ಸೇಬುಗಳು ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು ಕೆನಡಾ, ಚೀನಾ, ಬಾಂಗ್ಲಾದೇಶ್, ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ನಾಲ್ಕನೆಯ ಪ್ರಶ್ನೆ, ನಿದ್ರೆಗೆ ಯಾವ ಹಣ್ಣು ಉತ್ತಮವಾಗಿದೆ? ನಿಮ್ಮ ಆಯ್ಕೆಗಳು ಬಾಳೆಹಣ್ಣು, ದ್ರಾಕ್ಷಿ, ಕಿತ್ತಳೆ, ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ, ದ್ರಾಕ್ಷಿ. ಐದನೆಯ ಪ್ರಶ್ನೆ, ಪರ್ವತಗಳಿಲ್ಲದ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಐಸ್ಲ್ಯಾಂಡ್, ಕ್ಯೂಬಿಯಾ, ರಷ್ಯಾ, ಡೆನ್ಮಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ, ಡೆನ್ಮಾರ್ಕ್. ಪರ್ವತಗಳಿಲ್ಲದ ದೇಶ ಎಂದರೆ ಅದು ಡೆನ್ಮಾರ್ಕ್ ಆಗಿದೆ. ಆರನೆಯ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕಾಲ ಬದುಕುತ್ತಾರೆ? ನಿಮ್ಮ ಆಯ್ಕೆಗಳು ಓ ಗುಂಪು, ಎ ಬಿ ಗುಂಪು, ಬಿ ಗುಂಪು, ಎ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಎ, ಓ ಗುಂಪು. ಓ ಗುಂಪಿನ ರಕ್ತದ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಎನ್ನುತ್ತಾರೆ. ಏಳನೆಯ ಪ್ರಶ್ನೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಬಿ ಸಿ. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಡಿ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ವಿಟಮಿನ್ ಡಿ ಸಹಾಯ ಮಾಡುತ್ತದೆ. ಎಂಟನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಆಹಾರದಲ್ಲಿ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದೆ? ನಿಮ್ಮ ಆಯ್ಕೆಗಳು ಕ್ಯಾರೆಟ್, ಮೊಟ್ಟೆ, ಪರೋಟ, ಬ್ರೋಕಾಯಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ, ಮೊಟ್ಟೆ. ಮೊಟ್ಟೆಯಲ್ಲಿ ಪ್ರೋಟೀನ್ಗಳು ಸಮೃದ್ಧವಾಗಿದೆ ಎಂದು ಹೇಳುತ್ತಾರೆ. ಒಂಬತ್ತನೆಯ ಪ್ರಶ್ನೆ, ಯಾವ ವಿಟಮಿನ್ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ6 ಮತ್ತು ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಎ. ವಿಟಮಿನ್ ಎ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹತ್ತನೆಯ ಪ್ರಶ್ನೆ, ಯಾವುದು ಭಾರತದ ರಾಷ್ಟ್ರೀಯ ಹಣ್ಣು? ನಿಮ್ಮ ಆಯ್ಕೆಗಳು ಬಾಳೆಹಣ್ಣು, ಮಾವು, ಅನಾನಸ್, ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾವು. ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಆಗಿದೆ. 11ನೆಯ ಪ್ರಶ್ನೆ, ಸಾಬೂನು ತಯಾರಿಸಲು ಯಾವ ವಸ್ತುಗಳು ಬೇಕಾಗುತ್ತದೆ? ನಿಮ್ಮ ಆಯ್ಕೆಗಳು ಸೋಡಾ, ಉಪ್ಪು, ನಿಂಬೆ, ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ, ಸೋಡಾ. ಸಾಬೂನನ್ನು ತಯಾರಿಸಲು ಸೋಡಾವನ್ನು ಉಪಯೋಗಿಸುತ್ತಾರೆ. 12ನೆಯ ಪ್ರಶ್ನೆ, ಸೊಳ್ಳೆಗಳು ಯಾವ ಬಣ್ಣವನ್ನು ಇಷ್ಟಪಡುತ್ತವೆ? ನಿಮ್ಮ ಆಯ್ಕೆಗಳು ನೀಲಿ, ಕೆಂಪು, ಕಪ್ಪು, ಬಿಳಿ. ಸರಿಯಾದ ಉತ್ತರ ಆಪ್ಷನ್ ಬಿ
ಕೆಂಪು. ಸೊಳ್ಳೆಗಳು ಕೆಂಪು ಬಣ್ಣವನ್ನು ಹೆಚ್ಚು ಇಷ್ಟಪಡುತ್ತವೆ. 13ನೆಯ ಪ್ರಶ್ನೆ. ಯಾವ ಪ್ರಾಣಿಯ ಹಾಲು ಜಗತ್ತಿನಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದೆ? ನಿಮ್ಮ ಆಯ್ಕೆಗಳು ಎಮ್ಮೆ, ಒಂಟೆ, ಹಸು, ಕುರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಒಂಟೆಯ ಹಾಲು ಜಗತ್ತಿನಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದೆ. 14ನೆಯ ಪ್ರಶ್ನೆ. ಬೆಳಗ್ಗೆ ಯಾವುದು ಸೇವಿಸುವುದರಿಂದ ಬುದ್ಧಿವಂತಿಕೆ ಹೆಚ್ಚುತ್ತದೆ? ನಿಮ್ಮ ಆಯ್ಕೆಗಳು ತುಳಸಿ ಎಲೆ, ಬೇವಿನ ಎಲೆ, ಚಹಾ, ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಎಲೆ. ಬೆಳಗ್ಗೆ ಎದ್ದಿದ ನಂತರ ತುಳಸಿ ಎಲೆಯನ್ನು ಸೇವಿಸುವುದರಿಂದ ಬುದ್ಧಿವಂತಿಕೆ ಹೆಚ್ಚುತ್ತದೆ. 15ನೆಯ ಪ್ರಶ್ನೆ. ಹಗಲಿನಲ್ಲಿ ಮಲಗಿದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ? ನಿಮ್ಮ ಆಯ್ಕೆಗಳು ನರಗಳ ಕಾಯಿಲೆ, ಮಧುಮೇಹ, ಕಾಮಾಲೆ, ಹೃದಯ ರೋಗ. ಸರಿಯಾದ ಉತ್ತರ ಆಪ್ಷನ್ ಎ ನರಗಳ ಕಾಯಿಲೆ. ಹಗಲಿನಲ್ಲಿ ಮಲಗಿದರೆ ನರಗಳ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. 16ನೆಯ ಪ್ರಶ್ನೆ. ಯಾವ ಹಣ್ಣು ನಿಮ್ಮನ್ನು ದಪ್ಪವಾಗಿಸುತ್ತದೆ? ನಿಮ್ಮ ಆಯ್ಕೆಗಳು ಬಾಳೆಹಣ್ಣು, ಹಳಸು, ಕಿತ್ತಳೆ, ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಬಾಳೆಹಣ್ಣನ್ನು ಹೆಚ್ಚು ಸೇವಿಸುವುದರಿಂದ ನಮ್ಮನ್ನು ದಪ್ಪವಾಗಿಸುತ್ತದೆ. 17ನೆಯ ಪ್ರಶ್ನೆ. ನಾವು ಪ್ರತಿದಿನ ಮೊಟ್ಟೆಗಳನ್ನು ಸೇವಿಸಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ಹೃದಯದ ಆರೋಗ್ಯ, ಉತ್ತಮ ದೃಷ್ಟಿ, ತೂಕ ನಿಯಂತ್ರಣ, ವೀರ್ಯ ಹೆಚ್ಚುತ್ತದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 18ನೆಯ ಪ್ರಶ್ನೆ. ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸುತ್ತದೆ? ನಿಮ್ಮ ಆಯ್ಕೆಗಳು ಸೋಯಾಬೀನ್, ಕ್ಯಾರೆಟ್, ನುಗ್ಗೆಕಾಯಿ, ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಸೋಯಾಬೀನ್. ಸೋಯಾಬೀನ್ ಅನ್ನು ಹೆಚ್ಚು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸುತ್ತದೆ. 19ನೆಯ ಪ್ರಶ್ನೆ. ದೇಹದಲ್ಲಿ ಅತಿಯಾದ ಬೇರುವಿಕೆ ಯಾವ ಲಕ್ಷಣಗಳು? ನಿಮ್ಮ ಆಯ್ಕೆಗಳು ಅಪಾಯ, ಹಣ ಗಳಿಸುತ್ತಾರೆ, ನಿರಾಶೆ, ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ದೇಹದಲ್ಲಿ ಅತಿಯಾದ ಬೆವರುವಿಕೆ ಅನಾರೋಗ್ಯದ ಲಕ್ಷಣಗಳಾಗಿದೆ. 20ನೆಯ ಪ್ರಶ್ನೆ. ಹೀನತೆಗೆ ಒಳಗಾದವರು ದೇಹದ ಯಾವ ಭಾಗವು ಕ್ರಮೇಣ ಕ್ಷೀಣಿಸುತ್ತದೆ? ನಿಮ್ಮ ಆಯ್ಕೆಗಳು ಯಕೃತ್, ಮೂತ್ರಪಿಂಡ, ಹೊಟ್ಟೆ, ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.